ಸೊಸೆ ಸೊಸೆ. ಇಲ್ಲ ಇಲ್ಲ, ನನ್ನ ಮಗಳಿಗೇನು ಆಗಿಲ್ಲ, ನನ್ನ ಮಗಳಿಗೇನು ಆಗಿಲ್ಲ. ಎಲ್ಲ ಸೇರ್ಕೊಂಡು ಸುಳ್ಳು ಹೇಳ್ತಿದ್ದಾರೆ, ನನ್ನ ಮಗಳಿಗೇನು ಆಗಿಲ್ಲ. ಕೇಶವಣ್ಣ, ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಏನು? ವಸುಧಾ ಅಕ್ಕ ತೀರ್ಕೊಂಡ್ಬಿಟ್ರು. ಶೀಲಾ ನೋಡು, ನೀನು ಇಲ್ಲೇ ಇರು. ಗಾಯತ್ರಿ ಆಪರೇಷನ್ ನಡೀತಾ ಇದೆ, ನಾನು ಹೋಗ್ಬರ್ತೀನಿ. ಅಲ್ಲ, ಎಲ್ಲ ಹೋಗ್ತಾ ಇದ್ದೀರಾ? ಒಳಗಡೆ ಗಾಯತ್ರಿ ಅಂತಿದಾರಲ್ಲ, ಅವ್ರನ್ನ ನೋಡಕ್ ಹೋಗ್ತಾ ಇದ್ದೀನಿ. ಹಾಗೆಲ್ಲ ಬಿಡೋದಕ್ಕಾಗಲ್ಲ ರೀ. ನಾನು ನರ್ಸ, ಡಾಕ್ಟ್ರೇ ಹೇಳಿದ್ದಾರೆ ಹೋಗೋರು ನೋಡ್ಬೋದು ಅಂತ. ಹೋಗ್ತಾ ನೋಡ್ಕೋಗು. ಬಾಡಿಗೆ ಹೆಂಗಸಿಗೆ ಒಳಗಡೆ ಆಪರೇಷನ್ ನಡೀತಾ ಇದೆ. ಅಯ್ಯೋ, ಆಪರೇಷನ್ ಥಿಯೇಟರ್ ನೀವ್ಯಾಕೆ ಚಿಪ್ಸ್ ಎಲ್ಲ ತಿಂತ ಕೂತಿದ್ದೀರಾ? ಡಾಕ್ಟರ್ ನಮ್ಮವರೇ, ಬಿಡುಶಿಲ್ಲ. ಅಂದಾಗೆ ಏನಾಯ್ತು? ಮನೆ ಕಡೆ ಹೋಗಿದ್ಯಾ? ಕೀರ್ತಿ ಕತೆ ಮುಗೀತಾ? ಅಯ್ಯೋ, ಅದೆಲ್ಲ ಹೇಳ್ತೀನಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಸ್ವಲ್ಪ ಹೊತ್ತಿಗೆ ಮುಂಚೆ ವಸುಧಾ ಮತ್ತೆ ಅವ್ರ ಮಗು ಸತ್ತೋದ್ರು. ಹೌದಾ? ಮನೆಯವರೆಲ್ಲ ಅಷ್ಟೊಂದು ಗೋಳಾಡ್ತಾ ಇದಾರೆ. ನಿಮ್ಗೇನು ಬೇಜಾರಾಗ್ತಿಲ್ವಾ? ಅದು ಮೊದ್ಲೇ ಗೊತ್ತಿರೋ ವಿಷಯ ತಾನೆ, ಅವಳು ಬದುಕಲ್ಲ ಅಂತ. ಹಾಗಾಗಿ ನನ್ಗೇನು ಅನ್ಸಿಲ್ಲ. ಏನ್ ಮಾಡಕ್ಕಾಗತ್ತೆ? ಆ ವಿಷಯ ಬಿಟ್ಬಿಡು. ಆ ಕೀರ್ತಿ ಏನಾದ್ಲು? ಅವಳ ಕತೆ ಮುಗೀತಾ? ಅಯ್ಯೋ ಇಲ್ಲ, ಅದೇನೋ ಮಾಡಿ ಕೀರ್ತಿ ಮನೆಯಿಂದ ಆಚೆ ಬಂದು ರಸ್ತೆ ಪಕ್ಕದಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ಲು. ಹೌದಾ? ಹ್ಞೂ, ನೀವು ಫೋನ್ ಮಾಡಿದ್ಮೇಲೆ ಮಾರುತಿನ ಆಟೋದಲ್ಲಿ ಮನೆಗೆ ಕರ್ಕೊಂಡ್ ಬರ್ತಾ ಇದ್ನ. ಆ ದರಿದ್ರ ಆಟೋ ಕೆಟ್ಟೋಗಿ ನಿಂತು ಹೋಗ್ಬಿಡೋದ. ಆಟೋ ಎಲ್ಲಿ ನಿಂತ್ಕೊಂತು ಹೇಳಿ? ಕೀರ್ತಿ ಜ್ಞಾನ ತಪ್ಪಿ ಬಿದ್ದಿದ್ಲಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತು. ಮಾರುತಿ ಆ ಕೀರ್ತಿ ನೋಡ್ದ, ಎತ್ಕೊಂಡ್ ಬಂದು ಇದೇ ಹಾಸ್ಪಿಟಲ್ ಗಡ್ಡಿ ಮಾಡ್ದ. ಆದ್ರೆ ಕೀರ್ತಿ ಜ್ಞಾನ ಇನ್ನೂ ಬಂದಿಲ್ಲ. ಹೌದಾ? ಹಾಗಾದ್ರೆ ಕೀರ್ತಿ ಕೊನೆ ಗಳಿಗೆನ ಎದುರಿಸ್ತಿದ್ದಾಳೆ ಅನ್ನು. ಇರ್ಬಹುದೋ ಏನೋ. ಓ ಡಾಕ್ಟರ್, ಆಪರೇಷನ್ ಆಯ್ತಾ? ಎಲ್ಲಿ ಮಗು ಕೊಡಿ, ಮನೆಯವರೆಲ್ಲ ಕಾಯ್ತಿದ್ದಾರೆ ಹೊರಗಡೆ. ಐ ಆಮ್ ವೆರಿ ಸಾರಿ. ಸಾರಿನಾ? ಯಾಕೆ ಡಾಕ್ಟರ್? ನೀವು ಕರ್ಕೊಂಡ್ಬಂದು ಹೆಂಗಸಿಗೆ ಡೆಲಿವರಿ ಏನೋ ಆಯ್ತು, ಆದ್ರೆ ಮಗು ಸತ್ತೋಯ್ತು. ಬ್ಯಾಡ್ ಲಕ್, ಮಗು ಉಳಿಲಿಲ್ಲ. ಡಾಕ್ಟರ್ ಡಾಕ್ಟರ್, ಈಗ ನಾನೇನ್ ಮಾಡ್ಲಿ? ನನಗೆ ಮಗು ಬೇಕು ಡಾಕ್ಟರ್, ನನಗೆ ಮಗು ಬೇಕು ಡಾಕ್ಟರ್. ನಮ್ಮ ಮನೆಯವರೆಲ್ಲ ಹೊರಗಡೆ ನಿಂತಿದ್ದಾರೆ. ನನಗ ಬರೀ ಗೈನಲ್ಲಿ ಹೋದ್ರೆ ನಾನು ಆಡ್ತಿರೋದು ನಾಟಕ ಅಂತ ಅವ್ರಿಗೆಲ್ಲ ಗೊತ್ತಾಗಲ್ವಾ? ದಯವಿಟ್ಟು ಡಾಕ್ಟರ್, ನನಗೆ ಮಗು ಕೊಡಿ. ಮಗು ಸತ್ತೋದ್ರೆ ನಾವೇನ್ರಿ ಮಾಡಕ್ ಸಾಧ್ಯ? ಡಾಕ್ಟರ್ ಪ್ಲೀಸ್ ಡಾಕ್ಟರ್, ಹಾಗೆ ಹೇಳ್ಬೇಡಿ. ಇಷ್ಟು ದಿನ ನಾನು ಆಡಿರೋ ನಾಟಕ ಎಲ್ಲ ವೇಸ್ಟ್ ಆಗ್ಬಿಡತ್ತೆ. ನಾನು ಕಣ್ಣಿ ಸುಳ್ಳಿ ಅಂತೆಲ್ಲ ಆಗತ್ತೆ ಡಾಕ್ಟರ್. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ನ ಕೈನಲ್ಲಿ ಈ ತರ ಸಹಾಯ ಎಲ್ಲ ಮಾಡಕ್ಕಾಗಲ್ಲ. ನೋಡಿ, ನಾನು ಎಷ್ಟು ಮಾಡಕ್ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಪ್ಲೀಸ್. ಸಾರಿ, ನಾನು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೆ ತಪ್ಪು. ನೀವು ಬೇಡ, ನಿಮ್ ದುಡ್ಡು ಬೇಡ. ನನಗೆ ಬೇರೆ ಪೇಷಂಟ್ಸ್ ಕಾಯ್ತಾ ಇದ್ದಾರೆ.
ಕೀರ್ತಿ ಅನ್ನೋ ಪೇಷಂಟ್ಗೆ ತುಂಬಾ ಎಮರ್ಜೆನ್ಸಿ ಅಂತೆ, ನಾನು ಹೋಗ್ಬೇಕು. ಡಾಕ್ಟರ್ ನನ್ನ ಕೈ ಬಿಟ್ಬಿಟ್ಟು ಡಾಕ್ಟರ್ 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 ಅಕ್ಕ ಈಗೇನ್ ಮಾಡ್ತೀರಾ? ಏನ್ ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ ಶೀಲಾ. ಅಯ್ಯೋ ದೇವ್ರೇ. ಅಲ್ಲ, ಸಡನ್ ಆಗಿ ಮಗು ಬೇಕು ಅಂತಂದ್ರೆ ಎಲ್ಲಿ ಸಿಗುತ್ತೆ? ಅಕಸ್ಮಾತ್ ಸಿಕ್ಕಿದ್ರು ಕೊಡೋದಕ್ಕೆ ಒಪ್ಕೋಬೇಕಲ್ಲ. ಅದೇ ಅದೇ ನನ್ ಕುತ್ತಿಗೆಗೆ ಬಂದಿರೋದು. ಯಾಕೋ ನಾನು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಿದೆ. ನಾನು ಅನ್ಕೊಂಡಿದ್ದು ಒಂದು ಆಗ್ತಾ ಇಲ್ಲ. ಏನಾರ ಮಾಡಿ ಅಕ್ಕ ಬೇಗ. ಒಂದೇ ಸಮ ಕಚ್ ಕಚ್ ಕಚ ಅಂತ ತಿಂತ ನನ್ ತಲೆಗೆ ತಿನ್ಬೇಡ ನೀನು. ಯೋಚನೆ ಮಾಡೋಕೆ ಟೈಮ್ ಕೊಡು. ಸಿಕ್ತು. ಏನು ಏನ್ ಸಿಕ್ತಕ್ಕ? ಪ್ಲಾನ್ ಸಿಕ್ತು ಶೀಲಾ. ಶೀಲಾ, ಆ ಕೀರ್ತಿಗೆ ಡೆಲಿವರಿ ಆಯ್ತಾ? ಗೊತ್ತಿಲ್ಲ, ಅಡ್ಮಿಟ್ ಮಾಡಿ ನಾನು ನಿಮ್ಮನ್ನ ನೋಡ್ಕೊಂಡು ಬಂದೆ ಅಷ್ಟೇ. ಒಂದ್ ಕೆಲಸ ಮಾಡು ಶೀಲಾ, ಹೇಗೂ ಕೀರ್ತಿಗೆ ಮಗು ಆಗತ್ತಲ್ಲ, ಆ ಮಗುನ ಇಲ್ಲಿಗೆ ಎತ್ಕೊಂಡ್ ಬಂದ್ಬಿಡು. ಅಕ್ಕ ನೀವ್ ಏನ್ ಹೇಳ್ತಾ ಇದ್ದೀರಾ? ಹೌದೇ, ಆ ಮಗುನ ನನಗ್ ಕೊಟ್ಬಿಡೆ. ಅಯ್ಯೋ, ಹಾಗೆ ಮಾಡೋದಕ್ಕೆ ಹೇಗಕ್ಕ ಸಾಧ್ಯ? ಸಾಧ್ಯ ಇದೆ ಕಣೆ. ಬಾಡಿಗೆ ಹೆಂಗಸಿನ ಮಗು ಸತ್ತೋಗಿದ್ಯಲ್ಲ, ಆ ಮಗುನ ತಗೊಂಡೋಗಿ ಕೀರ್ತಿ ಮಗು ಇರೋ ಜಾಗದಲ್ಲಿ ಇಡು. ಕೀರ್ತಿ ಮಗುನ ತಂದು ನನಗ್ ಕೊಟ್ಬಿಡು. ಅಲ್ಲಿಗೆ ನನಗ್ ಮಗು ಸಿಕ್ಕಾಗತ್ತೆ, ಕೀರ್ತಿ ಮಗು ಸತ್ತೋಯ್ತು ಅಂತಾನು ಆಗತ್ತೆ. ಅಕ್ಕ ನನ್ನ ಐಡಿಯಾ ಸೂಪರ್ ಆಗಿದೆ ಅಲ್ವಾ? ಅಲ್ಲ, ನಿಮ್ಮ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ದಡ್ಡಿ ಆದ್ರೆ ಗಿದ್ರೆ ಏನು ಇಲ್ಲ. ನೀನ್ ಹೆದ್ರಬೇಡ ಕಣೆ. ಹೇಗೂ ಕೀರ್ತಿ ಸತ್ತೋಗ್ತಾಳೆ, ಇನ್ನು ಅವಳಿಗೆ ಆ ಮಗು ಯಾಕೆ? ಮೊದ್ಲು ನಾನ್ ಬಚಾವಾದ್ರೆ ಸಾಕು. ನೋಡ್ಲಿಲ್ಲ, ಈಗ ನಾನು ವಾರ್ಡಿಗೆ ಶಿಫ್ಟ್ ಆಗ್ತೀನಿ. ಕೀರ್ತಿ ಮಗುನ ತಗೊಂಡ್ಬಂದು ನನ್ ಪಕ್ಕ ಮಲಗಿಸು. ಓಕೆ, ಹೋಗು. ತಡ ಮಾಡಿದ್ರೆ ಈ ಪ್ಲಾನ್ ಕೂಡ ಉಲ್ಟಾಗುತ್ತೆ. ಹೋಗು ನೀನು, ಹೋಗಮ್ಮ. ಶಿಲ ಸತ್ತೋಗಿರೋ ಮಗು ಅಲ್ಲಿದೆ, ಅದನ್ನು ತಗೊಂಡು ಹೋಗು. ಅದು ನಾನು ಹೋಗಮ್ಮ. ಅಯ್ಯೋ ಹೋಗಮ್ಮ, ನೀನು ಹೋಗು. ನೀನು ಮೊದಲು ಹೋಗಮ್ಮ. ರಗಡ ರಗಡ ವಸುದಮ್ಮ ಹೋಗ್ಬಿಟ್ಟು ಎಲ್ಲಿದ್ದಾರೆ ಅವರು? ವಸು ವಸು ವಸು, ಯಾಕಮ್ಮ ಹೀಗ್ ಮಾಡ್ದೆ? ನನ್ನನ್ನ ನಿಮ್ಮಮ್ಮನ್ನ ಯಾಕೆ ಬಿಟ್ಟು ಹೋದೆ? ನಮ್ಮಿಬ್ಬರನ್ನ ಕರ್ಕೊಂಡು ಹೋಗ್ಬಾರ್ದಾಗಿತ್ತ ಜೊತೆಗೆ? ವಸು 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 ವಸು. ನನ್ನ ಬಿಟ್ಟು ಹೋಗ್ಬಿಟ್ಟಿಯಲ್ಲ. ಕಂದ ಕಂದ ಅಂತ ಇನ್ಯಾರನ್ನು ಕರೀಲೆ? ಬಾರೋ ಬಾರ ರಾಘವ, ನೋಡು ನೋಡು ನನ್ನ ಮಗಳು ಹೇಗ್ ನಗು ಕಟ್ಕೊಂಡು ಮಲಗಿದಾಳೆ ಅಂತ ನೋಡೋ. ಸಮಾಧಾನ ಮಾಡ್ಕೊಳ್ಳಿ ಮಾವ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಯ್ಯ, ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಅಪ್ಪ ಮುಂದಿಗೆ ಮೋಸ ಮಾಡೋ ಹೊಟ್ಟೋದು ಕಣೋ, ಹೊಟ್ಟೋದು. ಸಮಾಧಾನ ಮಾಡ್ಕೊಳ್ಳಿ ಮಾವ, ಸಮಾಧಾನ ಮಾಡ್ಕೊಳ್ಳಿ ಮಾವ, ಸಮಾಧಾನ ಮಾಡ್ಕೊಳ್ಳಿ.
ಎಷ್ಟು ಅಂತ ಅಳ್ತೀರಾ ಬಾಬಾ? ನಿಮ್ ಸಂಕಟ ನಂಗೆ ಅರ್ಥ ಆಗುತ್ತೆ. ಪ್ಲೀಸ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಬಾಬಾ. ನಿಮ್ ಸಂಕಟ ನಂಗೆ ಅರ್ಥ ಆಗುತ್ತೆ ಬಾಬಾ. ಸರ್, ಹೊಸದವ್ರ ತಂದೆ ಮತ್ತು ಗಂಡ ಬಂದು ಫಾರಮ್ಗಳಿಗೆಲ್ಲ ಸೈನ್ ಮಾಡಬೇಕು. ಸೈನ್ ಅಂತೆ ಸೈನು. ನನ್ನ ಮಗಳನ್ನ ನನ್ನ ಬಿಟ್ಟು ಹೋಗಿದ್ದಾಳೆ. ಇನ್ಯಾವ ಸೈನ್ ಮಾಡ್ಲಿ? ಹೋಗಯ್ಯ, ನಿನ್ ಕೆಲಸ ನೋಡು. ಸರ್, ಫಾರ್ಮಾಲಿಟಿ ಸರ್, ನಾನೇನ್ ಮಾಡ್ಲಿ? ಹೋಗೋದು ಹೇಳ್ದಲ್ವಾ ನಿನ್ಗೆ? ಬಾಬಾ ಬರ್ತಾರೆ, 2 ನಿಮಿಷ ಬರ್ತಾರೆ. ಸರಿ ಸರ್. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಬಾಬಾ. ಕೀರ್ತಿಗೂ ಅಲ್ಲಿ ಆಪರೇಷನ್ ನಡೀತಾ ಇದೆ. ನೀನು ಅಲ್ಲಿರೋದು ಮುಖ್ಯ. ಮೊದಲು ಅಲ್ಲಿಗೆ ಹೋಗು ಪ್ಲೀಸ್. ಅಲ್ಲಿ ಹೋಗಿರು. ಕೇಶವ, ನಾವೆಲ್ಲ ಇಲ್ಲಿದ್ದೀವಿ. ಹೋಗು ಪ್ಲೀಸ್, ಹೋಗು. ಬಾಬಾ ಅದೇನೋ ಪ್ರೊಸೀಜರ್ ಅಂತೆ, ಮುಗಿಸ್ಕೊಂಡು ಬಂದ್ಬೇಡ. ಬನ್ನಿ. ಇಲ್ಲ ಬಾಬಾ, ನಾನು ಬಿಟ್ಟು ಎಲ್ಲರಿಗೂ ಬರಲ್ಲ. ಬೇಡ ಬನ್ನಿ ಪ್ಲೀಸ್. ಒಂದು ಸೈನ್ ಮಾಡ್ಬೇಕಂತ ಬನ್ನಿ. ಚೇತನ್ ಬಾಪ, ಚೇತನ್ ಬಾರೋ. ಹೌದು, ಕೀರ್ತಿ ಅವ್ರಿಗೆ ಡೆಲಿವರಿ ಆಯ್ತಾ? ಈಗ ತಾನೇ ಆಯ್ತು. ಯಾವ ಮಗು? ಹೆಣ್ಮಗು. ಹೊಡೆದಿದೆ ನೋಡಿ, ಹೋಗಿ ನೋಡಿ. ಥ್ಯಾಂಕ್ ಯು. ಶೀಲಾ, ಯಾರು ನೋಡುತ್ತಿದ್ಯಾ? ಮಗು ಯಾರ್ದು? ನಂದ? ಗಾಯತ್ರಿ ಅಕ್ಕಂದು. ಎಷ್ಟು ಮುದ್ದಾಗಿದೆ. ಕೇಶವನ ನಿಜಕ್ಕೂ ಪುಣ್ಯ ಮಾಡಿದ್ದ. ಏನ್ ಮಗು? ಹೆಣ್ಮಗು. ಹೆಣ್ಮಗುನ? ಶೀಲಾ, ಕೀರ್ತಿಗೆ ಮಗು ಆಯ್ತಾ? ಅದು ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ. ಹೌದಾ? ಸರಿ, ನಾನು ನೋಡ್ತೀನಿ ಬಿಡು. ಅಲ್ಲ, ನೀನ್ ಯಾಕೆ ಮಗು ನಿಂಗೆಲ್ಲ ಇಟ್ಕೊಂಡು ಓಡಾಡ್ತಿದ್ಯಾ? ಅದು ಅದು ಮಗುನ ಮನೆಯವ್ರಿಗೆಲ್ಲ ತೋರ್ಸೋಣ ಅಂತ. ಸರಿ, ಹಾಗೆಲ್ಲ ಮಗುನ ಎತ್ಕೊಂಡು ಸುತ್ತಾಡಬಾರ್ದು. ಒಳಗೆ ಕರ್ಕೊಂಡು ನಡಿ. ಆಯ್ತು.
ರಾಘವ್, ಹಾ ಡಾಕ್ಟರ್. ಮಗು ನೋಡಿದ್ರಾ? ಮಗುನ ನಂಗೆ ವಿಷಯನೇ ಗೊತ್ತಾಗಿಲ್ಲ. ಅಯ್ಯೋ, ಕೀರ್ತಿಗೆ ಅವಾಗ್ಲೇ ಡೆಲಿವರಿ ಆಯ್ತು. ಹೌದಾ? ಮಗು, ನನ್ನ ಮಗು ನಾನು ನೋಡ್ಬೇಕು. ಎಲ್ಲಿದೆ ಡಾಕ್ಟರ್? ನಿಮ್ಗೆ ಯಾರು ಮಗುನ್ ತೋರಿಸಿಲ್ಲ ಅನ್ಸುತ್ತೆ. ಬನ್ನಿ, ನಾನು ತೋರಿಸ್ತೀನಿ. ದೇವ್ರೇ, ತಗೊಳ್ರಿ. ಅಯ್ಯೋ, ನೀವು ಬೇಡ, ನಿಮ್ ಸಾವಾಸನೂ ಬೇಡ, ನಿಮ್ ಮಗುನೂ ಬೇಡ. ಸಾಕಾಗೋಯ್ತು. ಅಯ್ಯೋ 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 ಅಯ್ಯೋ. ಆದ್ರೂ ಮಗು ತುಂಬಾ ಚೆನ್ನಾಗಿದೆ. ನನ್ಗಾಗ್ದೇ ಇರೋಳ್ ಮಗುನ ಹೊಗಳ್ತಿದ್ದಾಳೆ. ಇನ್ನು ಮುಂದೆ ಇದು ನಿಮ್ ಮಗು ತಾನೇ? ಆಯ್ತು ಸರಿ, ಇನ್ನೊಂದ್ಸಲ ಆ ಮಾತು ಹೇಳ್ಬೇಡ ನೀನು. ಹೋಗು. ಹೌದು, ಕೆಲ್ಸ ಆಗೋ ತನಕ ಶೀಲಾ ಶೀಲಾ ಅನ್ಕೊಂಡು ಇವಾಗ ಹೋಗು. ಎಲ್ರು ಹಿಂಗೇನೆ. ಡಾಕ್ಟರ್, ಮಗು ಸತ್ತೋಯ್ತು. ನನಗೆ ಮಗು ಬೇಕು ಡಾಕ್ಟರ್, ನನಗೆ ಮಗು ಬೇಕು ಡಾಕ್ಟರ್. ನಮ್ಮ ಮನೆಯವರೆಲ್ಲ ಹೊರಗಡೆ ನಿಂತಿದ್ದಾರೆ. ನನಗೆ ಬರೀ ಗೈನಲ್ಲಿ ಹೋದ್ರೆ ನಾನು ಆಡ್ತಿರೋದು ನಾಟಕ ಅಂತ ಅವ್ರಿಗೆಲ್ಲ ಗೊತ್ತಾಗಲ್ವಾ? ದಯವಿಟ್ಟು ಡಾಕ್ಟರ್, ನನಗೆ ಮಗು ಕೊಡಿ. ಅಂದ್ರೆ ಮಗು ಎಕ್ಸ್ಚೇಂಜ್ ಆಗೋಗಿದೆ. ಐ ಆಮ್ ಸಾರಿ ರಾಘವ್. ಗಾಯತ್ರಿ ಅವ್ರೆ, ಏನ್ರಿ ಮಾಡ್ತಾ ಇದ್ದೀರಾ ನೀವು? ಯಾಕೆ ಡಾಕ್ಟರ್, ಏನಾಯ್ತು? ಮಗುನ್ ಬದಲಾಯಿಸಿರೋದು ನೀವೇ ತಾನೆ? ಅದು ಆಟ ಆಡ್ತಾ ಇದ್ದೀರಾ ನೀವು? ಹೇಗ್ರಿ ಈ ಕೆಲಸ ಕೈ ಹಾಕಿದ್ರಿ? ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತೇನ್ರಿ? ಡಾಕ್ಟರ್, ನನಗೆ ಬೇರೆ ದಾರಿನೇ ಇರಲಿಲ್ಲ. ನನಗೆ ಮಗು ಬೇಕಾಗಿತ್ತು, ನಾನು ಉಳಿಬೇಕಾಗಿತ್ತು. ಹಾಗಾಗಿ ಮಗುನ ಬದಲಾಯಿಸ್ಬಿಟ್ಟೆ. ತಪ್ಪು ರೀ, ದೊಡ್ಡ ತಪ್ಪು, ದೊಡ್ಡ ಅಫೆನ್ಸ್ ರೀ ಇದು. ನನ್ ತುಂಬಾನೇ ಹೆಲ್ಪ್ಲೆಸ್ ಆಗಿದೆ ಡಾಕ್ಟರ್. ಅಂತ ಪರಿಸ್ಥಿತಿಲಿ ನಾನು ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ಇಂಥ ಕೆಟ್ಟ ಕೆಲಸ ಮಾಡೋದೇ? ಪಾಪ ನಿಮ್ಮ ಮೈದ್ನ ಅವ್ರ ಮಗು ಸತ್ತೋಗಿದೆ ಅಂತ ಎಷ್ಟು ಕಣ್ಣೀರ್ ಹಾಕ್ತಾ ಇದಾರೆ ಗೊತ್ತೇನ್ರಿ? ಡಾಕ್ಟರ್, ಬೇರೆಯವ್ರ ಕಣ್ಣೀರಿನ ಬಗ್ಗೆ ನನ್ಗೆ ಗೊತ್ತಿಲ್ಲ. ಆದ್ರೆ ನಾನ್ ಕಣ್ಣೀರ್ ಹಾಕೋ ಪ್ರಸಂಗ ಬರಬಾರ್ದು. ಹೇಗೆ ನನ್ನ ಮೈದನ ಮಗು ಸತ್ತೋಯ್ತು ಅಂತ ನಂಬಿಟ್ಟಿದ್ದಾನೆ ತಾನೆ? ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಈಗ ಈ ಮಗು ನಂದು ಅಷ್ಟೇ ರೀ. ಗಾಯತ್ರಿ, ಹಾಗೆಲ್ಲ ಆಗಲ್ಲ. ಏನ್ ತಮಾಷೆನ? ನೋಡಿ ಡಾಕ್ಟರ್, ನನಗ್ ಮಗು ಆಗಿದೆ ಅಂತ ನಾನು ಈ ಮಗುನ ನನ್ನ ಗಂಡನ್ಗೆ, ನನ್ನ ಮನೆಯವರೆಲ್ಲರಿಗೂ ತೋರಿಸಿದ್ದಾಗಿದೆ. ಈಗ ನಾನು ಮಗು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಮಗು ವಿಚಾರ ನೀವು ಬಿಟ್ಬಿಡಿ. ನೀವು ತುಂಬಾ ಅಡ್ವಾಂಟೇಜ್ ತಗೊಂತಾ ಇದ್ದೀರಾ. ಇನ್ನೊಬ್ರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ. ನಾನೊಬ್ಳು ಡಾಕ್ಟರ್ ಆಗಿ ಇಂಥ ಕೆಲ್ಸಕ್ಕೆ ಸಪೋರ್ಟ್ ಮಾಡಕ್ ಆಗದೇ ಇಲ್ಲ. ಹೌದು, ತಪ್ಪೇ. ಏನ್ ಮಾಡ್ಲಿ, ನಾನು ಇಕ್ಕಟ್ಟಿನ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದೀನಿ ಡಾಕ್ಟರ್. ಈಗಾಗಲೇ ನಮ್ಮ ಮನೆಯಲ್ಲಿ ಒಂದು ಸಾವಾಗಿದೆ. ಅದು ನಿಮ್ಮ ಹಾಸ್ಪಿಟ್ಲಲ್ಲೇ. ವಸುಧಾ, ನನ್ನ ಆದ್ಮಿ. ಈಗಾಗಲೇ ನಮ್ಮ ಮನೆಯವರೆಲ್ಲ ದುಃಖದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನನಗೂ ಮಗು ಆಗಿಲ್ಲ, ನಾನು ಆಡಿದ್ದೆಲ್ಲ ನಾಟಕ ಅಂತ ಗೊತ್ತಾದ್ರೆ ಅವ್ರು ಯಾರು ತಡ್ಕೊಳಲ್ಲ ಡಾಕ್ಟರ್. ಪ್ಲೀಸ್, ಈ ವಿಷಯನ ಇಲ್ಲಿಗೆ ಬಿಟ್ಬೇಡಿ. ನೀವೆಲ್ಲ ನಿಮ್ಮ ಅನುಕೂಲಕ್ಕೆ ಮಾತಾಡ್ಬೇಡ್ರಿ. ಈ ವಿಷಯ ಎಲ್ಲಾದ್ರೂ ಆಚೆ ಕಡೆ ಗೊತ್ತಾದ್ರೆ ನಾನು ಹಾಸ್ಪಿಟ್ಲಿಗೆ ಬೀಗ ಹಾಕ್ಬೇಕಾಗುತ್ತೆ, ನಾನು ಹೋಗಿ ಜೈಲಲ್ಲಿ ಕೊಡ್ಬೇಕಾಗುತ್ತೆ. ಈ ವಿಷಯ ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಡಾಕ್ಟರ್, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ನನಗೆ ಅವಮಾನ ಮಾಡಬೇಡಿ ಡಾಕ್ಟರ್. ನನಗೆ ಮಗು ಅಗತ್ಯ ಇದೆ, ನನ್ನ ಕಾಪಾಡಿ. ನೋಡಮ್ಮ, ನೀನು ಈ ಮಟ್ಟಕ್ಕೆ ಕ್ರಿಮಿನಲ್ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಈ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡೋದಕ್ಕಾಗಲ್ಲ. ಹೌದಾ? ನಾನು ಸಪೋರ್ಟ್ ಮಾಡಲ್ವಾ? ವಿಷಯನ ಎಲ್ರಿಗೂ ತಿಳಿಸ್ಬಿಡ್ತೀರಾ? ಸರಿ, ಹಾಗಾದ್ರೆ ದೂರ ನಿಂತ್ಕೊಳ್ಳಿ ಡಾಕ್ಟರ್. ಈಗ ನೀವು ನಾನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಕುಯ್ಕೊಂಡ್ಬಿಡ್ತೀನಿ. ಅಯ್ಯೋ ಬೇಡ ರೀ, ಹಾಗೆಲ್ಲ ಮಾಡ್ಕೊಂಡ್ಬಿಡ್ರಿ. ಬಿಡ್ರಿ, ಸಪೋರ್ಟ್ ಮಾಡ್ತೀರಾ ಇಲ್ವಾ? ಹೇಳಿ ಡಾಕ್ಟರ್, ನನ್ನ ಆ ಥರ ಸೊಸೆ
ಸೊಸೆ